ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ಫಿಶ್ ಫ್ರೈ ಥರ ಬಾಳೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಓಕೆ, ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಆಯಿಲ್ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದು ಜಿಂಜರ್ ಪೌಡರ್, ಶುಂಠಿ ಪೌಡ್ರು, ಪೆಪ್ಪರ್ ಪೌಡ್ರು ಒಂದು ಅರ್ಧ ಸ್ಪೂನು, ಜಿಂಜರ್ ಪೌಡರ್ ಒಂದು ಅರ್ಧ ಸ್ಪೂನು, ಚಾಟ್ ಮಸಾಲ ಒಂದು ಅರ್ಧ, ಅರಿಶಿಣ 2 ಸ್ಪೂನು, ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರು, ಸಾಲ್ಟು, ಲೆಮನ್ ಜ್ಯೂಸು. ಇದೆಲ್ಲನೂ ಈಗ ನಾನು ಆಯಿಲಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ. ಈಗ ಲೆಮನ್ ಜ್ಯೂಸು ಆ್ಯಡ್ ಮಾಡ್ತೀನಿ. ಓಕೆ ಗಾಯ್ಸ್, ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಾಳೆಕಾಯಿ ಎಲ್ಲ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಕ್ಲೀನಾಗಲಿ ಅಂತ, ಜಿಡ್ಡಿರುತ್ತೆ ಅಂತ. ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿ ಬ್ರೆಡ್ ಗ್ರಮ್ಮಲ್ಲಿ ಇದು ಫುಲ್ ಅಪ್ಲೈ ಮಾಡಿ ಇಟ್ಟು ಒಂದು ಹಾಫ್ ಆನ್ ಅವರ್ ಇದಕ್ಕೆ ಬಾಳೆಕಾಯಿಗೆ ಅಪ್ಲೈ ಮಾಡ್ತೀನಿ ಮಸಾಲೆ ಎಲ್ಲ. ನಂತರ ಅಪ್ಲೈ ಮಾಡಾದಮೇಲೆ ಬ್ರೆಡ್ ಕ್ರಮ್ಸ್ ಪೌಡರ್ ಇದೆಯಲ್ಲ, ಅದು ಡಿಪ್ ಮಾಡಿ ಫಿಶ್ ಫ್ರೈ ಥರ ಮಾಡ್ತೀನಿ. ಓಕೆ ಗೈಸ್, ಎಲ್ಲ ಅಪ್ಲೈ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಇಡ್ತೀನಿ. ಇಲ್ಲಿ ನೋಡಿ, ಎಲ್ಲ ಅಪ್ಲೈ ಮಾಡಿ ಇಟ್ಟಿದ್ದೀನಿ ಈಗ ನಾನು. ಆಮೇಲೆ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಬ್ರೆಡ್ ಕ್ರಮ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಾಡೋ ಮೆಥಡ್ ತೋರಿಸ್ತೀನಿ. ಓಕೆ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಾಳೆಕಾಯ್ದು ಫಿಶ್ ಫ್ರೈ ಥರ ಮಾಡ್ತಾಯಿದ್ದೀನಿ. ಇದು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡ್ತಾಯಿದ್ದೀನಿ ನಾನು. ಮಸಾಲೆಯಲ್ಲಿ ಆಗಲಿ ಇಂಗ್ರೀಡಿಯೆಂಟ್ಸ್ ಅಪ್ಲೈ ಮಾಡಿ ಸ್ವಲ್ಪ ಹಾಫ್ ಆನ್ ಅವರ್ ಬಿಟ್ಟಿದ್ದೆ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ. ಇದು ನೋಡಿ, ಓಕೆ ಗಾಯ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಫಿಶ್ ಫ್ರೈ ಥರ ಈಗ ಮಾಡ್ತಾ ಹೋಗೋದು. ಇದು ಬಾಳೆಕಾಯಿದು. ಓಕೆ ಗಾಯ್ಸ್, ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ ಈಗ ಎಲ್ಲ ಒಂದೊಂದಾಗೆ ಬಿಡ್ತಾ ಹೋಗ್ತೀನಿ. ಓಕೆ ಗಾಯ್ಸ್, ಇಲ್ಲಿ ನೋಡಿ, ಬಾಳೆಕಾಯಿದು ಕ್ರಿಸ್ಪಿಯಾದ ಬಾಳೆಕಾಯಿದು ಫ್ರೈ ಮಾಡಿದ್ದೀನಿ. ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಆದರೆ ಬ್ಯಾಡ್ ಕಮೆಂಟ್ಸ್ ಮಾತ್ರ ಕೊಡಬೇಡಿ. ಥ್ಯಾಂಕ್ ಯು.